ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ತುಂಬ ದಿವಸ ಆದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಗೊಜ್ಜು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ವಾಂಗಿಬಾತ್ ಗೊಜ್ಜಿಗೆ ಬದನೆಕಾಯಿ ಯಾವ ರೀತಿ ಹೆಚ್ಕೋಬೇಕು ಅದನ್ನು ಹಾಗೆ ನೀರಲ್ಲಿಡಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಹಚ್ಚಿಟ್ಕೊಳ್ಬೇಕು. ಹಚ್ಚಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಅದು ಕಪ್ಪಗಾಗ್ಬಿಡುತ್ತೆ, ಕಹಿ ಬರುತ್ತೆ. ನಾವು ಗೊಜ್ಜು ಮಾಡಬೇಕಾದ್ರೆ ಈ ರೀತಿ ಮಾಡ್ಕೋಬೇಕು. ಬನ್ನಿ, ಇದು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ನೋಡಿ, ಕರಿಬೇವಿನ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಒಗ್ಗರಣೆಗೆ ಗೋಡಂಬಿ, ಹಾಗೆ ಬಟಾಣಿ, ಈರುಳ್ಳಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ಬನ್ನಿ. ಮೊದಲಿಗೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಬದನೆಕಾಯಿ ಬಾಡಿಸ್ಕೋಬೇಕು. ಮೊದಲಿಗೆ ಈ ರೀತಿ ನೋಡಿ ಚೆನ್ನಾಗಿ ಎಣ್ಣೆ ಬಾಡಿಸ್ಕೋಬೇಕು. ಬದನೆಕಾಯಿ ಬಾಡಿದ್ರೆ ಚೆನ್ನಾಗಿ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಚೆನ್ನಾಗಿ ಬಾಡಿದೆ ಬದನೆಕಾಯಿ. ಈಗ ನಾವು ಇದು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೋಬೇಕು. ಯಾವ ರೀತಿ ನೋಡಿ, ಈಗ ಬಾಣಲಿಗೆ ಎಣ್ಣೆ ಬಿಟ್ಟಿದ್ದೀನಿ. ಏನೇನು ಹಾಕಬೇಕು: 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಈರುಳ್ಳಿ, ಬಟಾಣಿ. ಈಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ರೀತಿ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ಟೊಮೆಟೊ ಆಡ್ ಮಾಡ್ತೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ. ನಾನಿಲ್ಲಿ MTR ವಾಂಗಿಬಾತ್ ಮಸಾಲೆ ತೊಗೊಂಡಿದ್ದೀನಿ. ನೋಡಿ, MTR ಮಸಾಲೆ ಪೌಡ್ರು, MTR ಇದು ವಾಂಗಿಬಾತ್ ಮಸಾಲೆ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿರೋ ಬದನೆಕಾಯಿ ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ನಾನು ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಈಗ ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ತಿರುಗಬೇಕು, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ವಾಂಗಿಬಾತ್ ಗೊಜ್ಜು ರೆಡಿ. ಬಿಸಿ ಬಿಸಿ ವಾಂಗಿಬಾತ್ ಗೊಜ್ಜು ನೀವು ಮಾಡ್ಕೊಳ್ಳಿ, ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ. ಮಾಡಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ತೀನಿ. ನೋಡಿ, ರೈಸ್ ಕಲಿಸ್ತಾ ಇದ್ದೀನಿ. ವಾವ್, ಸೂಪರ್. ಟೇಸ್ಟ್ ಮಾಡೋಣ. ವಾಂಗಿಬಾತ್ ಗೊಜ್ಜು ನೋಡ್ಕೊಂಡೆಲ್ಲ ಮಾಡೋದು. ನೀವು ಮಾಡಿ, ನೀವು ತಿನ್ನಿ, ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಗೋಡಂಬಿ ಎಲ್ಲ ಒಗ್ಗರಣೆ ಹಾಕಿದ್ದೀನಿ, ಸೂಪರಾಗಿದೆ. ನೀವು ಮಾಡಿ, ನೀವು ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.